ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಲ್ವಾ? ಇವತ್ತು ನಾವು ಮೈಸೂರು ಅರಮನೆಗೆ ಹೋಗ್ತಾ ಇದ್ದೇವೆ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ. ರೋಡ್ ಎಲ್ಲ ಕ್ಲೀನ್ ಆಗಿದೆ ನೋಡಿ. ಆಕಾಶನೂ ಕ್ಲೀನಾಗಿ ಕಾಣಿಸ್ತಿದೆ. ಇವತ್ತು ಮಳೆ ನಮಗೇನು ಬಂದಿಲ್ಲ, ಅದೊಂದು ಒಳ್ಳೆಯದಾಯಿತು. ಮಳೆ ಸಿಕ್ಕಿದ್ರೆ ಸ್ವಲ್ಪ ಕಷ್ಟ ಆಗ್ತಾಯಿತ್ತು ನೋಡಿ. ಕುದುರೆ ಗಾಡಿ ಎಲ್ಲ ನಿಂತ್ಕೊಂಡಿದೆ ನೋಡಿ. ಎಷ್ಟು ಚೆನ್ನಾಗಿದೆ ರೋಡು, ಏರಿಯಾ ಎಲ್ಲ ಸೂಪರ್ ಆಗಿದೆ. ನಾವು ಫಸ್ಟ್ ಟೈಮ್ ಹೋಗ್ತಾ ಇರೋದು ಮೈಸೂರಿಗೆ ನೋಡಿ. ಎಷ್ಟು ಚೆನ್ನಾಗಿದೆ ರೋಡೆಲ್ಲ ನೋಡಿ. ಬಸ್ ಸ್ಟ್ಯಾಂಡ್, ಬಸ್ಸಲ್ಲಿ ನಿಂತ್ಕೊಂಡಿದೆ, ಚೆನ್ನಾಗಿದೆ. ಸೂಪರ್ ಪ್ಲೇಸ್ ಅಂತಲೇ ಹೇಳ್ಬೋದು ಮೈಸೂರು ನೋಡಿ. ಅರಮನೆ ಒಳಗಡೆ ಬಂದಿದ್ದೇವೆ ನಾವು ಇವಾಗ ಟಿಕೆಟ್ ಮಾಡಿಕೊಂಡು. ಎಷ್ಟು ಚೆನ್ನಾಗಿದೆ ಫ್ಲವರ್ಸ್ ಎಲ್ಲ. ಇಲ್ಲಿ ಸೈಡಲ್ಲೂ ಬಾಲಕೃಷ್ಣ ಏನೋ ಟೆಂಪಲು ಇದೆ. ನೋಡಿ ಇಲ್ಲಿ ದೇವ್ರದೆಲ್ಲ ಮೂರ್ತಿ ಇಟ್ಟಿದ್ದಾರೆ ನೋಡಿ. ರಥನೂ ಕಾಣಿಸ್ತಾ ಇದೆ, ಗ್ಲಾಸ್ ಒಳಗಡೆ ಇಟ್ಟಿದ್ದಾರೆ. ಚೆನ್ನಾಗಿದೆ ಮಾತ್ರ, ಸೂಪರ್. ನೋಡುವಂಥ ಪ್ಲೇಸೇ ಇದು. ನಾವು ಫಸ್ಟ್ ಟೈಮ್ ಬಂದಿರೋದು. ತುಂಬ ಜನ ಇದ್ದಾರೆ ಮಾತ್ರ, ಚೆನ್ನಾಗಿದೆ. ಗೋಡೆ ಮೇಲೆಲ್ಲ ಫೋಟೋಸ್ ಎಲ್ಲ ಪೇಂಟಲ್ಲಿ ಮಾಡಿಬಿಟ್ಟಿದ್ದಾರೆ, ರಾಜರದೆಲ್ಲ. ಲೈಟಿಂಗ್ಸ್ ಎಲ್ಲ ನೋಡಿ ಚೆನ್ನಾಗಿದೆ. ಯಾವ ಕಡೆ ಹೋಗ್ಬೇಕಂತಲೇ ಗೊತ್ತಾಗಲ್ಲ, ತುಂಬ ದಾರಿ ಇದೆ, ಒಂದೇ ಟೈಪ್ ಕಾಣಿಸ್ತಾ ಇದೆ. ಹಾಗೆ ನೋಡಿ ಲೈಟಿಂಗ್ಸ್ದೆಲ್ಲ ಫೋಟೋಸ್ ಎಲ್ಲ ತಗೊಳ್ತಾ ಇದ್ದಾರೆ ಎಲ್ಲ ಬಂದವರು. ತುಂಬ ಬೇರೆ ಬೇರೆ ಕಡೆಯಿಂದ ಬಂದಿದ್ದಾರಲ್ಲ, ತುಂಬ ಜನ ಇದ್ದಾರೆ. ನಾವೆಲ್ಲ ನನ್ನ ತಂಗಿ ಎಲ್ಲ ಫೋಟೋ ಎಲ್ಲ ಶೂಟ್ ಮಾಡ್ತಾ ಇದ್ದಾಳೆ. ನಾವು ನೈಟಿಗೆ ನಿಂತಿಲ್ಲ, ನಾವು ಬೇಗನೆ ಹೊರಡ್ತೇವೆ, ಯಾಕೆಂದ್ರೆ ನಾವು ಹೋಗ್ಬೇಕಲ್ಲ ವಾಪಸ್. ಅದಕ್ಕೋಸ್ಕರ ಫೋಟೋ ವಿಡಿಯೋ ಎಲ್ಲ ಮಾಡ್ತಾ ಇದ್ದಾರೆ ಎಲ್ಲರೂ. ತುಂಬ ಚೆನ್ನಾಗಿದೆ ಪ್ಲೇಸ್ ಮಾತ್ರ ಮೈಸೂರು ಅರಮನೆ. ಚೆನ್ನಾಗಿ ತುಂಬ ಜನ ಇದ್ದಾರೆ, ಸಂಡೇ ಅಲ್ಲ. ನೋಡಿ ಗೋಡೆ ಮೇಲೆ ಹಳೆ ಕಾಲದ ಫೋಟೋಸ್ಗಳನ್ನೆಲ್ಲ ಹಾಕ್ಕೊಂಡಿದ್ದಾರೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಫೋಟೋಸ್ ಎಲ್ಲ. ಸೂಪರಾಗಿ ಕಾಣಿಸ್ತಾ ಇದೆ. ರಾಜಕುಮಾರ ಎಲ್ಲ ನೋಡಿ, ಅವರು ಧರಿಸಿರುವಂಥ ವಸ್ತ್ರ ಮತ್ತು ಒಡವೆಗಳೆಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ. ಹಳೆ ಕಾಲದ ಫೋಟೋಸ್ ಇದು, ಸೂಪರಾಗಿ ಕಾಣಿಸ್ತಾ ಇದೆ. ಮತ್ತು ಇವರು ಯೂಸ್ ಮಾಡುವಂಥದ್ದು ವಸ್ತುಗಳೆಲ್ಲ ಇಟ್ಟಿದ್ದಾರೆ ನೋಡಿ ಈ ಕಡೆ ನೋಡಿ. ಇದು ನಾನು ಕಿಟಕಿಯಿಂದ ಆ ಕಡೆ ಹಿಂದ್ಗಡೆ ತಗೊಂಡಿರೋ ಫೋಟೋಸ್. ಇದು ನಾನು ವಿಡಿಯೋ ಮಾಡಿರೋದು ನೋಡಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಎಷ್ಟು ಕಿಟಕಿಗಳಿದೆ, ಎಷ್ಟು ಡೋರ್ಸ್ಗಳಿದೆ ಅಂತಲೇ ಕೌಂಟ್ ಮಾಡೋಕ್ಕೇ ಆಗಲ್ಲ, ಅಷ್ಟೊಂದಿದೆ. ನಾವು ಒಂದು ಕಡೆ ಆದರೆ ನನ್ನ ತಂಗಿ ಮತ್ತು ಮಗಳು ಇನ್ನೊಂದು ಕಡೆ ಆಗಿಬಿಟ್ಟಿದ್ದಾರೆ, ಹುಡುಕ್ತಾ ಇದ್ದಾರೆ ನಮ್ಮನ್ನು. ಅಂದರೆ ತುಂಬ ದಾರಿ ಇದೆಯಲ್ಲ, ಕನ್ಫ್ಯೂಷನ್, ನಮಗೆ ಗೊತ್ತಾಗಿಲ್ಲ ಯಾವ ಕಡೆ ಹೋಗ್ಬೇಕಂತ ಅವ್ರಿಗೂ ನೋಡಿ. ರಾಜನ ಅವ್ರ ಕುರ್ಚಿಗಳೆಲ್ಲ, ಡೋರ್ಸ್ ಎಷ್ಟೊಂದಿದೆ, ಯಾವ ಡೋರ್ ಅಂತ ಗೊತ್ತಾಗಲ್ಲ. ಒಂದು ಕಡೆ ಬಂದು ಇನ್ನೊಂದು ಕಡೆ ಹೋಗುವಾಗ ಡೋರ್ ನೋಡಿದ್ದೇವೆ ಏನಂತಲೇ ಗೊತ್ತಾಗ್ತಾ ಇಲ್ಲ, ಅಷ್ಟೊಂದಿದೆ. ಎಲ್ಲ ಮುಚ್ಚಿಬಿಟ್ಟಿದ್ದಾರೆ ಮಾತ್ರ. ತುಂಬ ಇದೆ ನೋಡೋಕ್ಕೆ ಹೋದರೆ. ಇದರ ಬಗ್ಗೆ ತಿಳ್ಕೊಳ್ಳೋಕ್ಕೆ ತುಂಬಾ ಇದೆ, ಅರಮನೆ ಬಗ್ಗೆ. ನಾನು ನಿಮಗೆ ಜಸ್ಟ್ ಸಿಂಪಲಾಗಿ ನಾನು ಏನೇನು ನೋಡಿದೆ ಅಂತ ಅಷ್ಟೇ ಮೆನ್ಷನ್ ಮಾಡಿ ನಿಮಗೆ ತಿಳಿಸ್ತಾ ಇದ್ದೇನೆ.
ನೋಡಿ ಇಲ್ಲಿ ರಾಜ ಕೂತ್ಕೊಂಡಿದ್ದಾರೆ ನೋಡಿ, ಸ್ಟ್ಯಾಚು ಮಾಡಿದ್ದಾರೆ ರಾಜಂದು, ಚೆನ್ನಾಗಿ ಮಾಡಿದ್ದಾರೆ, ರಿಯಲ್ ಥರನೇ ಕಾಣಿಸ್ತಾ ಇದ್ದಾರೆ ನೋಡಿ. ಅಲ್ಲಿ ಒಂದು ತಾತ ಗೈಡ್ ಮಾಡ್ತಾ ಇದ್ರು ರಾಜನ ಬಗ್ಗೆ, ನಾವು ಸ್ವಲ್ಪ ನಿಂತ್ಕೊಂಡು ಕೇಳಿದ್ವಿ ಅವರು ಸ್ಪೀಚ್ ಮಾಡೋದು ನೋಡಿ. ಎಷ್ಟು ಚೆನ್ನಾಗಿದೆ, ಕಲರು ಸೂಪರಾಗಿ ಮಾಡಿದ್ದಾರೆ ಮಾತ್ರ, ಸೂಪರ್, ಎಷ್ಟು ಚೆನ್ನಾಗಿದೆ ಅಲ್ವಾ. ನೀವು ಒಂದು ಸರ್ತಿ ಕುಟುಂಬ ಸಮೇತ ಹೋಗ್ಬಿಟ್ಟು ಬನ್ನಿ, ಚೆನ್ನಾಗಿದೆ ಪ್ಲೇಸ್. ನೋಡ್ತಾನೆ ಇರ್ಬೇಕಂತ ಅನಿಸ್ತದೆ. की जगह कैसे कितने बन रही है ये से खाल बन रही है जी, ये जगह चलना चाहिए ना वहाँ जाके ನೋಡಿ ಔಟ್ ಸೈಡಿಂದ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಹಾಂ ನೋಡಿ ಫಾರಿನರ್ಸ್ನವ್ರನ್ನ ನೋಡಿ ನೋಡಿ, ಡೋರ್ಸ್ ಹಿಂದೆ ಎಲ್ಲ ಫೋಟೋ ಶೂಟ್ ಎಲ್ಲ ಮಾಡ್ತಿದ್ದಾರೆ. ಎಷ್ಟು ಚೆನ್ನಾಗಿದೆಲ್ಲ ಡೋರೆಲ್ಲ. ಸೂಪರ್ ಆಗಿದೆ ಅಲ್ಲ. ಇದು ಸಿಲ್ವರ್ ಡೋರ್, ಸಿಲ್ವರ್ ಡೋರ್ ನೋಡಿ, ಇದೆಲ್ಲ ಸಿಲ್ವರ್ ಅಮ್ಮ. ಇವಾಗ ಒಳಗಡೆಯಿಂದ ನಾವು ಹೊರಗಡೆ ಬಂದಿದ್ದೇವೆ. ನೋಡಿ ಇದು ಅರಮನೆಯಿಂದ ಔಟ್ ಸೈಡ್. ಬಾಬು ಇಲ್ಲಿ ನೋಡಿ ಮಗು ಎಷ್ಟು ಜನ ಕುತ್ಕೊಂಡಿದ್ದಾರೆ ನೋಡಿ. ತುಂಬ ಜನ ವೆಯ್ಟ್ ಮಾಡ್ತಿದ್ದಾರೆ ಅರಮನೆ ಲೈಟಿಂಗ್ ನೋಡೋಕ್ಕೆ. ನಾವು ಲೈಟಿಂಗ್ಗೆ ವೆಯ್ಟ್ ಮಾಡ್ತಾ ಇಲ್ಲ, ಯಾಕೆಂದರೆ ನಾವು ವಾಪಸ್ ಹೋಗ್ಬೇಕಲ್ಲ, ಲೇಟ್ ಆಗುತ್ತೆ, ಅದಕ್ಕೋಸ್ಕರ. ನೋಡಿ ಔಟ್ ಸೈಡ್ ಅರಮನೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಸೂಪರ್ ಇದೆ. ಮಳೆ ಬಂದಿಲ್ಲ, ಅದು ಒಳ್ಳೆಯದಾಯಿತು, ನಾನು ಸ್ವಲ್ಪ ಕಷ್ಟ ಆಗ್ತಿತ್ತು. ಸೂಪರ್. ನೀವು ಒಂದು ಸರ್ತಿ ಮೈಸೂರು ಅರಮನೆಗೆ ಹೋಗ್ಬಿಟ್ಟು ಬನ್ನಿ, ಚೆನ್ನಾಗಿದೆ, ಸೂಪರ್ ಪ್ಲೇಸ್ ಅಂತಲೇ ಹೇಳ್ಬೋದು. ನಾವಂತೂ ತುಂಬ ಎಂಜಾಯ್ ಮಾಡಿದೆ, ಫ್ಯಾಮಿಲಿ ಸಮೇತ ಹೋಗ್ಬಿಟ್ಟು ತುಂಬ ಎಂಜಾಯ್ ಮಾಡಿದ್ದೇವೆ.
ನಾನು ಇವತ್ತಿಗೆ ಲಾಗನ್ನು ಮುಗಿಸ್ತಾ ಇದ್ದೇನೆ. ನೆಕ್ಸ್ಟ್ ನಿಮಗೆ ನಾಳೆ ನಾನು ಸಿಗ್ತೇನೆ. ನಿಮಗೆ ನನ್ನ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಫ್ರೆಂಡ್ಸ್. ಹಾಗೂ ಸಪೋರ್ಟ್ ಮಾಡ್ತಾ ಇರಿ ಹೀಗೇನೆ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.